ಅತಿ ಅವಶ್ಯ ಇತ್ತು. ಆದರೆ ಮತ್ತು ನನ್ನ ಮೊಮ್ಮಗ ಕೂಡ ಸೊಸೆ ಕೂಡ ಅವರು ಇಲ್ಲಿದ್ದರೆ ಚೆನ್ನಾಗಿರೋದಿತ್ತು. ಆದರೆ ಅವರು ತವ್ರ ಮೇಲಿರಿದ್ದಾರೆ. ಗುರುಗಳು ಈ ಕಡೆ ಪ್ರಯಾಣ ಮಾಡಿ ಅವ್ರು ನಾವು ಬಂದಾಗ ಇಲ್ಲಿ ಪೂಜೆ ಮಾಡ್ತೀವಿ ಅಂತ ಅವರು ಗುರುಗಳು ಆಶೀರ್ವಾದ ಮಾಡಿದರು. ಅದೇ ರೀತಿ ಈ ಕಡೆ ಹೋಗ್ಬೇಕಾದ್ರೆ ಬಂದು ಮೊನ್ನೆ ಬಂದು ಹಾಲ್ಟ್ ಮಾಡಿ ಬೆಳಿಗ್ಗೆ ಪೂಜೆ ನಮಗೆಲ್ಲರಿಗೂ ಪೂಜೆ ಮಸ್ತ್ ಮಾಡಿ ಎಲ್ಲ ವಾಸ್ತುಶಾಂತಿ ಮತ್ತು ಆತ್ಮಶಾಂತಿ, ಮಗನಿಗೆ ಆತ್ಮಶಾಂತಿಯನ್ನು ಕೋರಿದ್ದಾರೆ. ಆ ಗುರುಗಳ ದಯದಿಂದ ನಮಗೆಲ್ಲ ನಮಗೆ ಒಳ್ಳೆಯದಾಗುತ್ತೆ, ನ್ಯಾಯ ಸಿಗುತ್ತೆ ಅಂತ ನಮಗೆ. ಮೊದಲಿಂದಲೂ ಕೂಡ ಸ್ವಾಮೀಜಿಗಳು ನಿಮ್ಮ ಕುಟುಂಬದ ಜೊತೆಗೆ ನಿಮ್ಮ ಮನೆಗೆ ಈ ಭಾಗದಲ್ಲಿ ಓಡಾಟ ಮಾಡಿದರೆ, ಸಂಚಾರ ಮಾಡಿದರೆ ಬಂದು ಮೇಲ್ಗಡೆ ಹಾಲ್ಟ್ ಆಗುವಂಥದ್ದು, ಇಲ್ಲೇ ಪೂಜೆಗಳನ್ನು ಮಾಡ್ಕೊಂಡು ಹೋಗೋವಂಥದ್ದು ಮಾಡ್ತಾಯಿದ್ರು. ಆದರೆ ಈ ಘಟನೆ ಆದಮೇಲೆ ಇದೇ ಮೊದಲ ಬಾರಿಗೆ ಬಂದಿರೋಂಥದ್ದು. ಹೌದು, ಇದೇ ಬಾರಿಗೆ ನಮ್ಮ ಜಗದ್ಗುರು ಬಂದಿದ್ದಾರೆ, ಬಂದು ಮಾಡಿದ್ದಾರೆ. ಅವರು ನಾವು ಅವಾಗ ಅವ್ರ ಹತ್ರ ಭಿನ್ನವಿಸ್ಕೊಂತಲೇ ಇರ್ತೀವಿ. ನಮ್ಮ ಕಷ್ಟ ಸುಖ ಎಲ್ಲ ಆಯ್ತಪ್ಪ, ಏನೂ ಆಗಲ್ಲ, ಧೈರ್ಯದಿಂದ ಇರ್ರಿ, ನಿಮ್ಮ ಪೂಜೆ ಮಾಡ್ತೀವಿ ಅಂತಂದು ಹೇಳಿದ್ರಿಂದ ಅವ್ರು ಬಂದು ಮಾಡಿದ್ದಾರೆ. ಆ ಒಂದು ಶಕ್ತಿನೇ ನಮ್ಮನ್ನು ಕಾಪಾಡುತ್ತೆ ಅಂತ ನಮಗೆ ನಂಬಿಕೆ ಇದೆ. ಈ ವಿಚಾರದಲ್ಲಿ ಎಲ್ಲರೂ ನಮ್ಮ ಬಾಳೆಹೊನ್ನೂರ ಜಗದ್ಗುಳಾದ ರಂಭಾಪುರಿ ಜಗದ್ಗುಳು, ವೀರಸೋಮೇಶ್ವರ ಜಗದ್ಗುಳು ನಮ್ಮ ಮನೆಗೆ ದಯಮಾಡಿಸಿ ನನ್ನ ಮಗನ ಆತ್ಮಶಾಂತಿಗೆ ಪೂಜೆಯನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗಿರ್ತಾರೆ. ಅವರು ನಮಗೆ ಧೈರ್ಯ ಕೊಟ್ಟಿದ್ದಾರೆ, ಆತ್ಮಶಕ್ತಿ ಕೊಟ್ಟಾರೆ. ನೀವು ಕಾನೂನೇನೋ ಆಗಲಿ, ಭಗವಂತ ನಿಮ್ಮ ಗುರುಗಳು ನಿಮ್ಮ ಪರವಾಗಿದ್ದಾರೆ, ನಿಮ್ಮೇನು ಯೋಚನೆ ಮಾಡಬೇಡ್ರಿ, ನಿಮಗೆ ಒಳ್ಳೆಯದಾಗಿ ಆಗುತ್ತೆ ಅಂತಂದು ಹೇಳಿದ್ದಾರೆ. ನಾವೇನು ಈ ಸಂದರ್ಭದಲ್ಲಿ ಮಾಧ್ಯಮಕ್ಕಂದ್ರೆ ನಾವು ಕೇಳೋದೇನೆಂದರೆ, ನಾವು ಇಲ್ಲಿವರೆಗೂ ಪೊಲೀಸು ಮತ್ತು ನ್ಯಾಯಾಂಗದ ಬಗ್ಗೆ ನಂಬಿಕೆ ಇಟ್ಕೊಂಡಿವಿ. ಮುಂದೇನು ಕೂಡ ನಮಗೆ ನ್ಯಾಯ ದೊರೆಯುತ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಮತ್ತು ಅದೇ ರೀತಿ ನಮ್ಮ ಸೊಸೆಗೆ ಸರ್ಕಾರ ಒಂದು ಸಹಾನುಭೂತಿಯಿಂದ ಒಂದು ಖಾಯಂ ನೌಕರಿಯನ್ನು ಕೊಡ್ತದೆ ಅಂತ ಒಂದು ನಂಬಿಕೆಯಿಂದ ಇದ್ದೀವಿ. ಅದನ್ನು ದಯಮಾಡಿ ಸರ್ಕಾರ ಪರಿಶೀಲಿಸಬೇಕು ಅಂತ ಕೇಳ್ತೀವಿ. ಈಗ ಈ ಘಟನೆ ಆದ ಬಳಿಕ ತುಂಬ ಈ ನಮ್ಮ ಇಡೀ ಕುಟುಂಬ, ಮಠ, ಸ್ವಾಮೀಜಿಗಳು ಇವರ ಆಶೀರ್ವಾದ ಪಡೆದೇ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಆದರೆ ಇಂಥದ್ದೊಂದು ಘಟನೆ ನಡೆದಾಗ ಅವೆಲ್ಲವೂ ಶೂನ್ಯನ ಅನಿಸ್ಬಿಡ್ತು ಅಂತ ಒಂದು ಸಾರಿ ಭಾವುಕರಾಗಿದ್ರಿ. ಈಗ ಸ್ವಾಮೀಜಿಗಳು ಮನೆಗೆ ಬಂದು ಪೂಜೆ ಮಾಡಿ ನಿಮಗೆಲ್ಲ ಆಶೀರ್ವಾದ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಏನಿಲ್ಲ, ನಮಗೆ ಗುರುಗಳ ಆಶೀರ್ವಾದ ನಮ್ಗೆ ಸದಾ ಇದೆ. ನಮಗೆ ಗುರುಗಳು ವಿರಕ್ತ ನಮ್ಮ ಶರಣರು ಇರ್ಬೋದು, ಆಚಾರ್ಯ ಇರ್ಬೋದು, ಎಲ್ಲ ಸಮಾಜ ಸ್ವಾಮಿಗಳು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಒಂದು ಆಶೀರ್ವಾದ ಬಲನೇ ನಮಗೆ ಕಾಪಾಡುತ್ತೆ ಅಂತ ನಮಗೆ ಧೈರ್ಯ. ಈಗ ಮಗು ಹುಟ್ಟಿದಾದ್ಮೇಲೆ